ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಬೆಂಡೆಕಾಯಿ ಫ್ರೈ ಮಾಡೋದನ್ನು ತೋರಿಸ್ತೀನಿ. ಒಂದು ಬೆಂಡೆಕಾಯಲ್ಲಿ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು 4 ಪೀಸ್ ಮಾಡ್ಕೊಳ್ಬೇಕು. ಇದು ದೊಡ್ಡ ಬೆಂಡೆಕಾಯಿ ಇತ್ತಲ್ಲ, ಉದ್ದ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಅರ್ಧ ಮಾಡಿ ಅದರಲ್ಲಿ 4 ಭಾಗ ಮಾಡಿದ್ದೀನಿ. ನೋಡಿ, ಅದಕ್ಕೆ ಖಾರದ ಪುಡಿ ಹಾಕ್ಕೊಳ್ಬೇಕು, ಒಂದು ಅರ್ಧ ಸ್ಪೂನು. ಇಲ್ಲಾಂದ್ರೆ ಜಾಸ್ತಿ ಖಾರ ಆಗಿಬಿಡುತ್ತೆ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಸಾಲ್ಟು, ನಂತರ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ನಂತರ 1 ಸ್ಪೂನು ಕಡಲೆ ಹಿಟ್ಟು ಅಂದರೆ ಬೇಸನ್ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು ಹಾಕ್ಕೊಳ್ಬೇಕು. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಕಲಿಸ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ತಾ ಇದ್ದೀನಿ ನಾನು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಅನ್ನದಲ್ಲಿ ಊಟ ಮಾಡೋಕ್ಕೆ ಹಪ್ಪಳದ ಥರ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಾಣಲೆಯಲ್ಲಿ ಎಣ್ಣೆ ಕಾಯಿಸ್ತೀನಿ. ನೋಡಿ, ಅದನ್ನು ಎಣ್ಣೆ ಕಾದ್ಮೇಲೆ ಈ ಕಲಸಿಟ್ಟಿರ್ತೀವಲ್ಲ ಈ ಬೆಂಡೆಕಾಯಿ ಮಿಕ್ಸ್ ಇದನ್ನೆಲ್ಲ ಹಾಕಿ ಫ್ರೈ ಮಾಡಬೇಕು, ಡೀಪ್ ಫ್ರೈ. ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ, ಹೀಗಾಗಿದೆ. ಒಂಥರ ಕುರುಮ್ ಆಗುತ್ತೆ. ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಹೆಲ್ದಿ ಕೂಡ. ನೋಡಿ, ಕರಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಸಂಡಿಗೆ ಹಪ್ಪಳ ಕರ್ಕೊಳ್ಳೋದು ಬದಲು ಇದನ್ನು ಹೀಗೆ ಮಾಡಿ ಕರೆದಿಟ್ಕೊಂಡ್ರೆ ನಮಗೆ ಅನ್ನದಲ್ಲಿ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಕ್ಕಳು ಕೂಡ ತಿಂತಾರೆ ಇಷ್ಟಪಟ್ಟು. ಬೆಂಡೆಕಾಯಿ ಪಲ್ಯ ಆದರೆ ತಿನ್ನೋದಿಲ್ಲ, ಈ ಥರ ಮಾಡಿಕೊಟ್ರೆ ತಿಂತಾರೆ ಮಕ್ಕಳು. ನೋಡಿ, ಇನ್ನೊಂದು ಸಲ ಹಾಕ್ತಾ ಇದ್ದೀನಿ ನಾನು. ನೋಡಿ, ಇದನ್ನು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಇದು ಬೆಂಡೆಕಾಯಿ ಫ್ರೈ. ನೋಡಿ, ಹೀಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೇನೆ ಥರ ಕ್ರಿಸ್ಪಿ ಆಗಿದೆ. ಆದರೆ ಒಂದು ಸ್ವಲ್ಪನೇ ಬೆಂಡೆಕಾಯಿ ಮಾಡಿದ್ನಲ್ಲ, ಒಂದು 200 ಗ್ರಾಮ್ ಇರ್ಬೋದು, 150 ಗ್ರಾಮ್ ಅಷ್ಟೇ. ಎಲ್ಲನೂ ಕರೆದಿದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿದೆ. ನೋಡಿ, ಕ್ರಿಸ್ಪಿಯಾಗಿದೆ. ನಾನು ತಿಂದು ನೋಡಿದೆ, ಒಂದು ತುಂಬ ಟೇಸ್ಟಿಯಾಗಿತ್ತು. ನೀವು ಮಾಡಿ ನೋಡಿ, ತುಂಬ ಈಸಿನೇ ಮಾಡೋದು, ಏನು ಕಷ್ಟ ಆಗಲ್ಲ. ಹಾಗೆ ಕಾಫಿ ಟೈಮ್ ಕೂಡ ತಿಂದು ಕಾಫಿ ಕುಡಿಬೋದು. ತುಂಬ ಚೆನ್ನಾಗಿದೆ ಟೇಸ್ಟು. ಹಾಗೆ ನಾವು ಮ್ಯಾಚಿಂಗ್ ಬ್ಲೌಸ್ ತಗೊಳಕ್ಕಂತ ಹೋಗಿದ್ವಿ. ಟೆಂಪಲ್ ಸ್ಯಾರೀಸ್ ಅಂತ ಇದೆ HSR ಅಲ್ಲಿ, ಅಲ್ಲಿ ಹೋಗಿದ್ವಿ. ಮ್ಯಾಚಿಂಗ್ ಬ್ಲೌಸು ಬರೀ ಮ್ಯಾಚಿಂಗ್ ಬ್ಲೌಸ್ದೇ ಇದು ಒಂದು ಫ್ಲೋರಲ್ಲಿ ಬರೀ ಅದೇ ಇದೆ. ನೋಡಿ, ಸಿಲ್ಕು, ಕಾಟನ್ನು ಎಲ್ಲ ಥರ ಸಿಗ್ತವೆ, ತುಂಬ ಚೆನ್ನಾಗಿದ್ದಾವೆ. ಇವೆಲ್ಲ 3000, 2500 ಮೀಟ್ರಿಗೆ, 200ಇಂದ ಇದ್ದಾವೆ, ಎಲ್ಲ ರೇಂಜ್ಗೂ ಇದ್ದಾವೆ. ಇದು ನೋಡಿ, ಇದು 280 ಅಂತೆ. ಇದು ಕೂಡ ತುಂಬ ಚೆನ್ನಾಗಿತ್ತು. ನಾನು ತೊಗೊಳಕ್ಕೆ ಸೆಲೆಕ್ಟ್ ಮಾಡಿದೆ. ಹಾಗೆ ರೇಷ್ಮೆ ಸೀರೆ ಕೂಡ ಬೇಕಾಗಿದ್ದೆಲ್ಲ ಬ್ಲೌಸ್ಗಳನ್ನು ತಗೊಂಡ್ವಿ. ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡಿ, ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.